ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪದ ಘನಘೋರ ದುರಂತ ನಡೆದು ಇವತ್ತಿಗೆ 1 ವಾರ. ಇದ್ದ ಒಬ್ಬ ಮಗಳನ್ನ ಕಳೆದುಕೊಂಡು ಚಿನ್ಮಯಿ ಶೆಟ್ಟಿ ಕುಟುಂಬ ಕಣ್ಣೀರಾಗಿದೆ. ಇವತ್ತು ಮೃತ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ಪರಿಹಾರದ ಚೆಕ್ ಹಸ್ತಾಂತರಿಸಿದ ಸರ್ಕಾರ ಸಾಂತ್ವನ ಹೇಳಿದೆ. ಆದರೆ ದುರಂತಕ್ಕೆ ಸರ್ಕಾರವೇ ಹೊಣೆ ಅಂತ ಆರೋಪಿಸಿರೋ ಕುಟುಂಬ ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹಿಸಿದೆ. ಗೊತ್ತಿದ್ದು ಆಯ್ತಾ ಗೊತ್ತಿಲ್ಲದೆ ಆಯ್ತಾ ಅದು ನಿಗೂಢ. ಆದರೆ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ದು ಮಾತ್ರ ದುರಂತ. ಇದು IPL ಇತಿಹಾಸ ಅಷ್ಟೇ ಅಲ್ಲ, ಬೆಂಗಳೂರಿನ ಚರಿತ್ರೆಯಲ್ಲೇ ಘನಘೋರ ದುರಂತ. ನೊಂದವರ ನೆರವಿಗೆ ನಿಂತಿರುವ ಸರ್ಕಾರ ಸಾಂತ್ವನ ಹೇಳುವ ಕೆಲಸಕ್ಕೆ ಕೈ ಹಾಕಿದೆ. ಮೃತ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ಪರಿಹಾರದ ಚೆಕ್ ಹಸ್ತಾಂತರ. ಜಿಲ್ಲಾಧಿಕಾರಿ ಮೂಲಕ ಚೆಕ್ ಹಸ್ತಾಂತರ, ಕುಟುಂಬಕ್ಕೆ ಸಾಂತ್ವನ. ಜೂನ್ 4ರಂದು ನಡೆದಿದ್ದ ಕಾಲ್ತುಳಿತದಲ್ಲಿ ಮೃತಪಟ್ಟವರಲ್ಲಿ 19 ವರ್ಷದ ಚಿನ್ಮಯಿ ಶೆಟ್ಟಿ ಕೂಡ ಒಬ್ರು. ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಮೂಲದ ಚಿನ್ಮಯಿ ಕುಟುಂಬ ಬೆಂಗಳೂರಿನ ತಿಪ್ಪಸಂದ್ರದಲ್ಲಿ ವಾಸವಿದೆ. ಅಂದು ಸ್ನೇಹಿತರ ಜೊತೆಗೆ RCB ಸಂಭ್ರಮಾಚರಣೆ ನೋಡಲು ತೆರಳಿದ್ದ ಚಿನ್ಮಯಿ ಶೆಟ್ಟಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ಈ ಬೆನ್ನಲ್ಲೇ ಸರ್ಕಾರ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು. ಸರ್ಕಾರದ ಪ್ರತಿನಿಧಿಯಾಗಿ ಇಂದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರೋ ಚಿನ್ಮಯಿ ಶೆಟ್ಟಿ ತಾಯಿಯ ಹಿರಿಯರ ಮನೆಗೆ ತೆರಳಿದ್ದ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ 25 ಲಕ್ಷ ರೂಪಾಯಿಯ ಚೆಕ್ ಹಸ್ತಾಂತರಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸರ್ಕಾರ ಯಾವತ್ತಿಗೂ ನಿಮ್ಮ ನೆರವಿಗೆ ಬರಲಿದೆ ಎಂಬ ಭರವಸೆ ನೀಡಿದ್ದಾರೆ. ಇವತ್ತು 25 ಲಕ್ಷದ ಚೆಕ್ ಅನ್ನು ಅವರ ಮನೆಗೆ ತೆರಳಿ ಅವರ ತಂದೆ ತಾಯಿ ಮತ್ತು ಅಣ್ಣ ಕುಟುಂಬಸ್ಥರಿಗೆ ನಾವು ನೀಡಿದ್ದೇವೆ. ನನ್ನ ಜೊತೆ SP ಅವರು EC ತಹಶೀಲ್ದಾರ್ ಎಲ್ಲರೂ ಕೂಡ ಬಂದಿದ್ದಾರೆ. ಆ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತನು ಕೊಡಲಿ ಅಂತ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವತ್ತು ಸರ್ಕಾರ ಅವರ ಜೊತೆಗಿದೆ. ದುರಂತಕ್ಕೆ ಸರ್ಕಾರವೇ ಹೊಣೆ ಎಂದ ಕರುಣಾಕರ ಶೆಟ್ಟಿ. ಕಾಲ್ತುಳಿತ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಲು ಆಗ್ರಹ. ಪರಿಹಾರದ ಚೆಕ್ ಸ್ವೀಕರಿಸಿ ಮಾತನಾಡಿದ ಚಿನ್ಮಯಿ ಶೆಟ್ಟಿ ತಂದೆ ಕರುಣಾಕರ ಶೆಟ್ಟಿ, ಮಗಳ ಅಗಲಿಕೆಯ ನೋವು ನಿರಂತರ. ದುರ್ಘಟನೆಗೆ ಸರ್ಕಾರವೇ ಹೊಣೆ. ಸಿಬಿಐ ತನಿಖೆ ಮಾಡಿಸಿ 11 ಜನರ ಸಾವು ಹೇಗೆ ಸಂಭವಿಸಿತು ಅನ್ನೋದು ಗೊತ್ತಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಮೃತರ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತಾನೂ ಒತ್ತಾಯಿಸಿದ್ದಾರೆ. ನಾನು ಹೇಳೋದಾದ್ರೆ ಎಲ್ಲ ಜವಾಬ್ದಾರಿ ಸರ್ಕಾರದೇ ಇದು ಆರ್ಗನೈಸ್ ಆಗಿದೆ. ಯಾಕೆಂತ ಹೇಳಿದ್ರೆ RCB ಅನ್ನೋದು ಜಸ್ಟ್ ಫಾರ್ ಎ ಕ್ಲಬ್. ಅದು ಯಾವುದೊಂದು ರಾಷ್ಟ್ರ ತಂಡನೂ ಅಲ್ಲ, ರಾಜ್ಯ ತಂಡನೂ ಅಲ್ಲ. ಅದಕ್ಕೆ ಇವರು ಇಷ್ಟು ಸಂಭ್ರಮ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಅದನ್ನು ವಿಧಾನಸೌಧ ಮುಂಭಾಗದಲ್ಲಿ ಇದಕ್ಕಿಂತ ಮೊದಲು ಚೆನ್ನೈ ಮತ್ತು ಮುಂಬೈ ಕೂಡ ವಿನ್ ಆಗಿದೆ. ಅಲ್ಲಿ ಏನು ಆಗಲಿ, ಪೊಲೀಸ್ ಸ್ಟೇಷನ್ ಯಾವುದಕ್ಕೂ ಕೊಟ್ಟರು ಕೂಡ ಅದನ್ನು ಒಂದು CBIಗೆ ಕೊಡೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಟ್ಟಿದ್ದೀನಿ. ಯಾಕಂದರೆ ಹೇಗೆ ಡೆತ್ ಆಯಿತು, ಅದಕ್ಕೆ ರೀಸನ್ ಏನು, ಮೇನ್ ಕಾರಣ ಅದು. ಒಟ್ಟಾರೆ ಕಾಲ್ತುಳಿತ ಪ್ರಕರಣ ಬದುಕಿ ಬಾಳಬೇಕಾಗಿದ್ದ ಎಳೆಯರ ಜೀವ ನುಂಗಿದೆ. ಮೃತ 11 ಜನರ ಕುಟುಂಬದಲ್ಲಿ ನೆಲೆಸಿದ್ದ ಶಾಂತಿ, ನೆಮ್ಮದಿ, RCB ಸಂಭ್ರಮಾಚರಣೆಯ ಹಾಲಾಹಲದಲ್ಲಿ ಮುಳುಗಿದ್ದಂತೂ ದುರಂತವೇ ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.